ಹಾಯ್ ಫ್ರೆಂಡ್ಸ್, ನಾನು ಶಿವಮೊಗ್ಗ ಮಾರುತಿ. ಇವತ್ತು ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಜಾತ್ರೆ ಇರೋದ್ರಿಂದ ನಾನು ಇಲ್ಲಿದ್ದೀನಿ. ಮಲಗೊಪ್ಪ ಏರಿಯಾ, ಶಿವಮೊಗ್ಗದಲ್ಲಿ ನಡೀತಾ ಇರುವಂತ ಜಾತ್ರೆ. ಬನ್ನಿ, ಜಾತ್ರೆ ಒಳಗಡೆ ಜನಸಂಖ್ಯೆ ಹೇಗಿದೆ, ಜನ ರಥೋತ್ಸವನ ಯಾವ ತರ ಎಂಜಾಯ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಶಿವಮೊಗ್ಗ ಟು ಭದ್ರಾವತಿ BH ರೋಡ್ನ ಬದಿಯಲ್ಲಿ ನೆಲೆ ನಿಂತಿರುವ ಉದ್ಭವ ಶ್ರೀ ಚನ್ನಬಸಪ್ಪನ ಜಾತ್ರೆಗೆ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆಲ್ಲ ಸ್ವಾಗತ. ತುಂಬ ವಿಶಾಲವಾದ ಆವರಣ ಹೊಂದಿರುವ ಇದು ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನ. ಸುತ್ತಮುತ್ತ ಇರುವ ಗ್ರಾಮಗಳ ಎಲ್ಲ ಬಸಪ್ಪನ ಭಕ್ತಾದಿಗಳು ಕೂಡ ಅದ್ಧೂರಿಯಾಗಿ ನಡೆಯುವ ಈ ರಥೋತ್ಸವಕ್ಕೆ ಆಗಮಿಸಿದ್ದರು. ವಿಶೇಷವಾಗಿ ಬಸಪ್ಪನ ರಥವನ್ನು ಅಲಂಕಾರ ಮಾಡಿದ್ದರು. ಪೂಜೆಗೆ ತಂದಿರುವ ಕಾಯಿಗಳನ್ನ ಈ ಹೋಮ ಕುಂಡದಲ್ಲಿ ಸುಡಲಾಗುತ್ತದೆ ಹಾಗೂ ತೇರನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿ ಭಕ್ತರು ತಮ್ಮ ಬೇಡಿಕೆಗಳನ್ನ ಮನಸ್ಸಿನಲ್ಲಿ ಹೇಳಿಕೊಂಡು ಬಾಳೆಹಣ್ಣನ್ನು ತೇರಿನ ಮೇಲ್ಭಾಗಕ್ಕೆ ಎಸೆಯುತ್ತಾರೆ. ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಫಸ್ಟ್ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆನಂತರ ನೀವು ನಮ್ಮ ಟಚ್ನಲ್ಲಿ ಇರಬಹುದು. ಮಾತಾಡೋ, ಎಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಮಕ್ಕಳು ಮತ್ತು ಕುಟುಂಬದೊಂದಿಗೆ ಆಗಮಿಸಿದ ಎಲ್ಲರಿಗೂ ಎಕ್ಸಿಬಿಷನ್ ಮತ್ತು ತಿನ್ನೋದಕ್ಕೆ ಫುಡ್ ಸ್ಟಾಲ್ಗಳು ಹಾಗೂ ಗೃಹಾಲಂಕಾರಿಕ ಸ್ಟಾಲ್ಗಳು ಲಭ್ಯವಿದ್ದವು. ಇವರು ಇಲ್ಲಿ ಆಲೂ ಟ್ವಿಸ್ಟರ್ನ ವ್ಯಾಪಾರಕ್ಕೆ ತಗೊಂಬಂದಿದ್ರು. ಇದು ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ನಾವು ಕೂಡ 4 ಆಲೂ ಟ್ವಿಸ್ಟರ್ ತಗೊಂಡು ಟೇಸ್ಟ್ ಮಾಡಿದ್ವಿ. ರಾತ್ರಿಯೆಲ್ಲ ನಡೆಯುವ ಈ ಅದ್ಧೂರಿ ರಥೋತ್ಸವದಲ್ಲಿ 10 ರಿಂದ 12 ದೇವರುಗಳನ್ನ ಇಲ್ಲಿಗೆ ಕರೆಸಿ ತುಂಬ ಗ್ರ್ಯಾಂಡಾಗಿ ಚನ್ನಬಸಪ್ಪನ ವೆಲ್ಕಮ್ ಮಾಡ್ತಾರೆ. ಇದರ ನೆಕ್ಸ್ಟ್ ವಿಡಿಯೋ ಬರುತ್ತದೆ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋನ ಇದೇ ರೀತಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಬೈ ಫ್ರೆಂಡ್ಸ್.